ನೋಡಿ ನಮ್ಮ ಐರಾವತ ನಿಂತಿದೆ ಇಲ್ಲಿ. ನಾನಲ್ಲ ಇದು ಹಳ್ಳಿ ಕಡೆ ಎಲ್ರಿಗೂ ಗೊತ್ತಿರುತ್ತೆ ರಸಗುಲ್ಲ. ಶೋಭಾ ಅವರೇ, ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರೋದಕ್ಕೆ ಏನಂತ ಕರೀತಾರೆ? ಸುತ್ತಲೂ ಟೀ ಪ್ಲಾಂಟೇಶನ್ ಇದ್ದು ಮಧ್ಯದಲ್ಲಿ ನಾವಿದ್ರೆ ಹಾಯ್, ಎಲ್ರಿಗೂ ನಮಸ್ಕಾರ. ಕಿಶೋ ಬ್ಲಾಗ್ಗೆ ಸ್ವಾಗತ. ಇದು ನಮ್ಮ ಟ್ರಿಪ್ನ 2ನೇ ದಿನ. ಇವತ್ತು ನಾವು ಏನೆಲ್ಲ ನೋಡಿದ್ವಿ ಅಂತ ನಿಮಗೂ ತೋರಿಸ್ತೀವಿ, ಬನ್ನಿ ನೋಡುವ. ನೋಡಿ ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಅಪ್ಪವೇನೋ ಇದು ಸ್ಪೆಷಲು. ಮತ್ತು ಇಲ್ಲಿ ಚಟ್ನಿ ಇದೆ, ಚಟ್ನಿ ಅದಕ್ಕೆ ಸಾಂಬಾರು ಕೊಟ್ಟಿದ್ದಾರೆ. ಇಲ್ಲಿ ಇಡ್ಲಿ ಇದೆ. ಎಷ್ಟು ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಸೊ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ತಿಂತೀನಿ. ಹೇ ಗೈಸ್, ಬ್ರೇಕ್ಫಾಸ್ಟ್ ಮುಗೀತು. ಇವಾಗ ಹೇಳಿದ್ವಲ್ಲ ಚಿನ್ನ ಕಣಲ್ ವಾಟರ್ ಫಾಲ್ಸಿಗೆ ಹೋಗೋಣ ಅಂತೇಳಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮತ್ತೆ ಒಂದು ವ್ಯೂ ಪಾಯಿಂಟ್ ಇದೆ. ಒಂದು ವ್ಯೂ ಪಾಯಿಂಟ್ ಇದೆ. ಮತ್ತು ಒಂದು 2 ಡ್ಯಾಮ್ಗಳು ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಇವತ್ತು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಸೊ ಬನ್ನಿ ಹೋಗೋಣ. ನೋಡಿ ನಮ್ಮ ಐರಾವತ ನಿಂತಿದೆ ಇಲ್ಲಿ. ನಾನಲ್ಲ ಇದು ನೋಡಲಿ ಪಾರ್ಕ್. ಮಂಜು ನಿಮ್ಮ ತಮ್ಮ ಮಂಜು ಅಲ್ಲ? ನೋಡಿ 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 ಇದೇ ಥರ ಇರುತ್ತೆ. ಎಷ್ಟು ಮಜವಾಗಿರುತ್ತೆ ಥಿಂಕ್ ಮಾಡಿ, ಬೈಕ್ ರೈಡ್ ಮಾಡಿದಾಗ ಈ ಥರದಲ್ಲಿ. ಬೈಕ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಿರೋದಲ್ಲ, ಸ್ವಲ್ಪ ಸ್ಟೆಬಿಲಿಟಿ ಕಡಿಮೆ ಆಗ್ಬೋದು ಅನ್ಕೊಳ್ತೀನಿ. ನೋಡಿ ಸ್ವರ್ಗ. ಸೊ ಇಲ್ಲಿಂದ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿ ಇರೋದು ವಾಟರ್ ಫಾಲ್ಸು. ಇಲ್ಲಿಂದ 500 ಮೀಟರ್ಸ್ ಅಲ್ಲ? ವ್ಯೂ ಹೇಗಿದೆ? ವೆಲ್ಕಮ್ ಟು ಪೆರಿಯಾರ್ ಕನಾಲ್ ವಾಟರ್ ಫಾಲ್ಸ್. ಏನೋ ಪೆರಿಯಾರ್ ಕನಾಲ್ ವಾಟರ್ ಫಾಲ್ಸ್ ಅಂತ ಆಗಿದೆ. ಅಷ್ಟೊಂದು ನೀರಿಲ್ಲ, ತುಂಬ ದಿನ ಆಯ್ತಲ್ಲ ಮಳೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀರು ಜಾಸ್ತಿ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸೋದು ಇದು. ಹಾಗೆ ಸ್ವಲ್ಪ ಅಲ್ಲಿವರೆಗೆ ಹೋಗಿ ಬರೋಣ, ಬನ್ನಿ ನೋಡೋಣ ಮುಂದೆ ಆ ಕಡೆಯಿಂದ ವ್ಯೂ ಯಾವ ಥರ ಇದೆ ಅಂತ ನೋಡಿ. ಇಲ್ಲೆಲ್ಲ ಎಳೆನೀರು ನೋಡಿ, ಇಲ್ಲಿ ಈ ಕಲರ್ ನೋಡಿ, ಇದು ಕಲರ್ ಹೇಗಿದೆಯಲ್ಲ. ಮದುವೆ ಮನೇಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಹೋಗಿ ಬರುತ್ತಲ್ಲ ಆ ಥರ ಬರುತ್ತೆ. ಅದಕ್ಕೆ ಬಾಳ್ಬಿಟ ಮಾಡಿ ಹೋಗ್ಬಾರಲ್ಲ ಈ ಥರ ಹೋಗಿ. ಮತ್ತೆ
ಟೀ ಎಸ್ಟೇಟ್ ಎಲ್ಲ ಕಂಪ್ಲೀಟ್. ಇಳಿಸ್ಕೊಂಡು ಇಲ್ಲೊಂದು ಕಾಫಿ ಕುಡಿಯೋಣ. ಶೋಭಾ, ಕಾಫಿ ಕುಡಿಯೋಣ. ಕಾಫಿ ಇಲ್ಲ, ಬೇಡ. ಬೆಳಗ್ಗೆಯಿಂದ ಒಂದು ಎರಡು ಸರ್ತಿ ಕುಡಿದಿದ್ದೀನಿ. ಬಾಂಬೆ ಮಿಠಾಯಿ ನೋಡಿ ಇಲ್ಲಿ, ಬಾಂಬೆ ಮಿಠಾಯಿ. ನಮಗೋಸ್ಕರ ಕಾಫಿನ ರೆಡಿ ಮಾಡ್ತವ್ರೆ. ಬ್ರೂ ಇಟ್ಕೊಂಡವನೆ. ಇದು ಆ್ಯಕ್ಚುಲಿ ಟೀ ಕುಡಿಬೇಕು, ಟೀಗೆ ಫೇಮಸ್ ಅಲ್ಲ. ಸೊ ಬಟ್ ನಾವು ಕಾಫಿ ನನಗೆ ಕಾಫಿ ಬೇಕನ್ನಿಸ್ತಿದೆ, ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಶೋಭಾ ಅವ್ರೇನು ಕುಡಿಯಲ್ಲ, ಸ್ವಲ್ಪ ಹೆಲ್ತ್ ಕಾನ್ಶಿಯಸ್. ಬೆಳಗ್ಗೆಯಿಂದ 3 ಸರ್ತಿ ಕುಡಿದಿರೋದು, ಇನ್ನೂ ಕುಡಿಬೇಕಂತ. ಮತ್ತೆ ಈ ಥರ ಮುಂದೆ ಕೋಲ್ಡ್ ಇದೆ ಅಲ್ಲ ಫುಲ್ಲು ಅಲ್ಲ, ವೆದರ್ ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ. ಏನಕ್ಕೆ ಫುಲ್ಲು ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಅಂತೇಳಿ ಬಟ್ ವಿಡಿಯೋ ಮಾಡ್ತಿದ್ವಿ, ಯಾಕಂದರೆ ಎಲ್ಲನೂ ಎಲ್ಲಾನು ನೋಡ್ಲಿ ನೋಡಿ. ಈ ಥರ ರೋಡ್ ಇಲ್ಲಿ ಈ ಥರ ವೆದರು ಒಂದು ಸ್ಟೇಬಲ್ ವೆದರ್ ಅಂತ ಹೇಳೋಕ್ಕಾಗಲ್ಲ. ಸಡನ್ನಾಗಿ ಬಿಸಿಲು ಬರ್ಬೋದು, ಸಡನ್ನಾಗಿ ಮಳೆ ಬರ್ಬೋದು, ಆಮೇಲೆ ಕೋಲ್ಡ್ ಇರುತ್ತೆ. ಟಾಟಾ ಕಡೆಯವರು ಇದೆಲ್ಲ ಪ್ಲಾಂಟೇಶನ್ ಮೇ ಬಿ ಅವ್ರ ಅಂಡರಲ್ಲಿ ಇರೋದಂತ. ಟಾಟಾ ಟೀ ಅಂತ ಬರುತ್ತಲ್ಲ, ಇಲ್ಲೇ ಬೆಳೆಯೋದು. ಯಾರು ನಿಂಗೆ ಹೇಳಿದ್ರು? ಹಾಂ, ಇಲ್ಲ ಹಾಕಿದಾರಲ್ಲ ರೋಡೆಲ್ಲ. ಅಲ್ಲಿಂದ ಬಂದ್ವಲ್ಲ, ಅಲ್ಲಿ ಯಾವುದಾದ್ರೂ ಒಂದು ಸಾಂಗ್ ಹೇಳು. ಹಾಂ ಹಾಂ ಶೋಭಾ, ಒಂದು ಕ್ವಶನ್ ಕೇಳಲಾ? ಏನು ಕ್ವಶನ್ ಕೇಳಬೇಕಂತ? ಇವಾಗ ಶೋಭಾ ಅವ್ರಿಗೆ ಒಂದು ಕ್ವಶನ್ ಕೇಳೋಣ. ಶೋಭಾ, ಒಂದು ಬಾವಿಯಲ್ಲಿ 10 ಕಪ್ಪೆ ಇರುತ್ತೆ, ಅದರಲ್ಲಿ 5 ಸತ್ತು ಹೋದರೆ ಇನ್ನು ಎಷ್ಟು ಉಳಿಯುತ್ತೆ? ನೋಡಪ್ಪ, ನೀನು 5 ಸತ್ತೋದ್ರೆ ಅಂತ ಹೇಳ್ತಿದ್ಯಲ್ಲ, ಅದೇ ಬಾವಿ ಒಳಗಿರೋ 5 ಕಪ್ಪೆ ಸತ್ತೋದ್ರೇನಾ ಇಲ್ಲ ಅದೇ ಬಾವಿಯಲ್ಲಿರೋ 5 ಕಪ್ಪೆ ಸತ್ತು ಹೋದ್ರೆ ಓಕೆ, ಇನ್ನೊಂದು 5 ಉಳಿಯುತ್ತೆ. 5 ಉಳಿಯುತ್ತಾ? ಅದ್ರ ಮಕ್ಕಳು ಏನೂ ಇಲ್ಲ ಟೋಟಲಿ. ಏನಿಲ್ಲ ಮಕ್ಕಳು, ಇದ್ದದ್ದೇ 10, ಸತ್ತೋಗಿದ್ದು 5 ಒಟ್ಟು ಬಾವಿಯಲ್ಲಿ ಎಷ್ಟು ಕಪ್ಪೆ ಉಳ್ಕೊಳ್ತು? 5. ಏನು ಸತ್ತೋಗಿರೋ 5 ಕಪ್ಪೆನೇ ನಿಮ್ಮ ತಾತ ಬಂದು ಹೊರಗೆ ಹಾಕಿದ್ದ? ಉಳಿದುಕೊಂಡಿರುವ ಅಂತ ಮೆನ್ಷನ್ ಮಾಡಿರೋದು. ಎಷ್ಟಿದಾವೆ ಅಂತ ಕೇಳಿಲ್ಲ. ಬಾವಿಯಲ್ಲಿ ಕ್ವೆಶ್ಚನ್ ಉಳಿದುಕೊಂಡಿರುವ, ಹೌ ಮಚ್, ಎಷ್ಟಿದೆ ಅಂತ ಕೇಳಿಲ್ಲ ನೀನು. ಉಳಿದುಕೊಂಡಿರುವ, ಉಳಿದು ಅಂದ್ರೆ ಏನು? ಬದುಕಿರುವ, ಬದುಕಿರೋದೆಷ್ಟು ಇದೆ? ಜೀವ ಇರೋದಂತಾನೆ ಹೇಳ್ತಿದ್ದೆ ನಾನು. ಅದಕ್ಕೆ ಅಲ್ಲ, ಟೋಟಲ್ ಎಷ್ಟಿರುತ್ತೆ ಅಂತ ಕೇಳಬೇಕು. ಅವು ಟೋಟಲ್ ಎಷ್ಟಿದೆ ಅಂದ್ರೆ 10 ಹೇಳ್ತೀನಿ ನಾನು. ನೀನು ಉಳಿದಿರುವ ಅಂದ್ರೆ ಬದುಕು ಉಳಿದಿರುವ, ನಾನು ಆ ಥರ ಅನ್ಕೊಂಡು. ನಾನು ಆ ಥರ ಕೇಳಿದೆ. ಆಯ್ತು ಬಿಡಪ್ಪ, ಜೀವಂತ. ವಾವ್, ನೋಡಿ ಮುಂದ್ಗಡೆ ರೋಡು ಕಾಣಿಸ್ತಾ ಇದೆ, ಬಟ್ ಅದ್ರ ಮುಂದ್ಗಡೆ ಕಾಣ್ತಿದೆ. ಒಂದ್ಸಲ್ಲೇ ಮ್ಯೂಸಿಕ್ ನೋಡಿ. ಅಲ್ಲಿ ಬಿಸಿಲು ಬರ್ತಿತ್ತು, ಇಲ್ಲಲ್ಲೇ ಈ ಥರ ವೆದರು. ನಾನು ಹೇಳಿದ್ನಲ್ಲ, ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ ಅಂತ. ನನಗೆ ಚಳಿ ಸ್ಟಾರ್ಟ್ ಆಗ್ತಿದೆ ಗುರು. ನಾನು ಬೇರೆ ಜಾಕೆಟ್ ಅಲ್ಲೇ ಬಿಟ್ಟು ಬಂದೆ. ಮುಂಚೆದ್ ನೋಡಿದ್ರಾ? ಯಾರು ಬಂದ್ರು ಇಲ್ಲಿ ಖುಷಿ ಆಗುತ್ತೆ ನೋಡಿ, ಇಲ್ಲಿ ನೋಡಿ ಬಂಡೆ ವ್ಯೂ ಪಾಯಿಂಟ್ ಅಂತೆ, ಬಟ್ ವ್ಯೂವೇ ಕಾಣ್ತಿಲ್ಲ. ಮಂಜಲ್ಲಿ ಇನ್ನೇನು ಕಾಣಿಸ್ತಿದೆ? ಕೆಳಗಡೆ ಆ್ಯಕ್ಚುಲಿ ಮಂಜು ಇರಲಿಲ್ಲ ಅಂದರೆ ಕಾಣಿಸ್ತಿತ್ತು. ನೋಡಿ, ವ್ಯೂ ಪಾಯಿಂಟ್ ಏನೇನು ಕಾಣಿಸ್ತಿಲ್ಲ. ಹಾಕ್ಬಿಟ್ರೆ ಇನ್ನೇನು ಕಾಣಿಸ್ತಿಲ್ಲ.
ಎರಡು ವ್ಯೂ ಪಾಯಿಂಟ್ ಇದೆ. ಒಂದು ಮೇನ್ ವ್ಯೂ ಪಾಯಿಂಟು, ಇನ್ನೊಂದು ಯಾವುದೋ ಲೋಕಾಟ್ ಗ್ಯಾಪ್ ರೋಡ್ ವ್ಯೂ ಪಾಯಿಂಟ್ ಅಂತ ಇದೆ. ರೋಡ್ ವ್ಯೂ ಪಾಯಿಂಟು ಮೇ ಬಿ ಕಾಣಿಸಲ್ಲ ಅನ್ಕೊಳ್ತೀನಿ. ಇಷ್ಟೊಂದು ಮಂಜಿದೆ, ಸೊ ವ್ಯೂ ಏನು ಕಾಣಿಸಲ್ಲ ಅನ್ಕೋತೀನಿ. ಸೊ ವ್ಯೂ ಪಾಯಿಂಟ್ ಇವಾಗ ನೋಡಿದ್ರೆ ಚೆನ್ನಾಗಿರಲ್ಲ. ಐ ಥಿಂಕ್ ಬಿಸಿಲು ಬರಬೇಕು ಅನಿಸುತ್ತೆ ಅದಕ್ಕೆ. ಬಟ್ ನಾವು ರಿಟರ್ನು ಬರೋಕ್ಕಾಗಲ್ಲ, ಅದು ಪ್ರಾಬ್ಲಮ್. ಇವಾಗ ನಾವು ಎಲ್ಲಿಗೆ ಹೋಗ್ತಿರೋದು? ಅದಕ್ಕೆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಇದಕ್ಕಿಂತ ಬೆಸ್ಟ್ ನಾವು ಇದಕ್ಕೆ ಹೋಗ್ಬೋದಿತ್ತಲ್ವಾ? ಏನು ಅದು ಅಲ್ಲ, ಒಂದೇ ರೂಟಲ್ಲಿ ಹೋಗ್ಬೇಕು. ಎಲ್ಲ ಒಂದೇ ರೂಟಲ್ಲ? ಮೇ ಬಿ ಈವ್ನಿಂಗ್ ಏನಾದರೂ ರಿಟರ್ನ್ ಇದೇ ರೂಟಲ್ಲಿ ಬಂದರೆ ಆ ವ್ಯೂನ ತೋರಿಸ್ತೀನಿ. ಬಟ್ ಇವಾಗ ಒಂದ್ಸಲ ನೋಡೋಣ, ಟ್ರೈ ಮಾಡೋಣ. ಅಲ್ಲಿ ಚೆನ್ನಾಗಿದೆ. ಇದೇ ವ್ಯೂ ಪಾಯಿಂಟು ಇಲ್ಲೇ ಅದು ಕಾಣ್ತಿದೆಯಲ್ಲ, ಇದನ್ನೇ ವ್ಯೂ ಪಾಯಿಂಟ್ ಇರುತ್ತೆ. ಒಂದು ರೋಡ್ ವ್ಯೂ ಪಾಯಿಂಟ್ ಅಂತ ಇದೆ, ಅದು ಲೋಕಾಟ್ ರೋಡ್ ವ್ಯೂ ಪಾಯಿಂಟ್. ಪಾಚಿ ಕಟ್ಕೊಂಡ್ಬಿಟ್ಟಿದೆ ನೋಡಿ, ಬೆಂಡೆ ಮೇಲೆಲ್ಲ ಅದೆಲ್ಲ ಪಾಚಿ. ಆಚೆಯಲ್ಲಿ ಅದು ಹುಲ್ಲು. ಹೌದು, ಅದೇ ಥರ ಪಾಚಿನೂ ಕಟ್ಕೊಂಡು. ಇದೇ ರೋಡ್ ವ್ಯೂ ಪಾಯಿಂಟು. ಜನಗಳು ಬಾಪ ಬಂದು ಕೂತವ್ರೆ. ಬಟ್ ಮನೆ ಬರೋಕ್ಕೆ ಎಲ್ಲ ಫುಲ್ಲು ಮಂಜು ಬಂದುಬಿಟ್ಟಿದೆ. ಇದು ಚೆನ್ನಾಗೇ ಇದೆ. ಚೆನ್ನಾಗಿದೆ. ಸ್ಟಾಪ್ ಮಾಡೋಣ, ಮುಂದೆ ಆಪೆ ಮಾಡೋಣ. ಅದೇನೂ ಕಾಣಿಸ್ತಿಲ್ಲ, ಮುಂದೆ ಬೇಜಾರಾಗ್ತಿದೆ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಅಂತ ಹೋಗ್ಬೇಕು. ಇದು ರೋಡ್ ವ್ಯೂ ಪಾಯಿಂಟು. ಆ್ಯಕ್ಚುಲಿ ಲೋಕಾಟ್ ವ್ಯೂ ಪಾಯಿಂಟ್ ಅನ್ನೋದು ಇನ್ನೊಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಪ್ರಾಪರ್ ವ್ಯೂ ಪಾಯಿಂಟ್ ಅದು. ಇದು ಸ್ಮಾಲ್ ನೆಲ್ಲಿಕಾಯಿ ಸಣ್ಣದು. ಇದೇನು ಕೆಂಪು ಕಾಣಿಸ್ತಿದೆಯಲ್ಲ? ಬಟ್ ಏನೋ ಕಲರ್ ವಾಟ್ರಲ್ಲಿ ಏನೋ ಕಲರ್ ಹಾಕಿದ್ದಾರೆ. ಉಪ್ಪು ನೀರು, ಇದೆಲ್ಲ ಸಾಲ್ಟ್ ವಾಟ್ರಲ್ಲಿ ಅದೇನೋ ಸ್ಪೈಸಿ ಏನೋ ಮಿಕ್ಸ್ ಮಾಡಿದೆ ಅನ್ಕೊಳ್ತೀನಿ. ಇದು ಮಾವಿನಕಾಯಿ. ಇದನ್ನೆಲ್ಲ ಸಾಲ್ಟ್ ವಾಟ್ರಲ್ಲಿ ಹಾಕಿರ್ತಾರೆ. ಇದು ಬೆಟ್ಟದ ನೆಲ್ಲಿಕಾಯಿ. ಇದು ನೋಡಿ, ಅದು ಸ್ಮಾಲ್ ನೆಲ್ಲಿಕಾಯಿ, ಇದು ಬೆಟ್ಟದ ನೆಲ್ಲಿಕಾಯಿ. ಅದರ ಪಕ್ಕ ಶೋಭಾ ಅವ್ರ ಫೇವ್ರೇಟ್ ಪೈನಾಪಲ್. ನಾನು ಅಲ್ಲಿ ತಿಂದಿದ್ದು ತುಂಬ ಚೆನ್ನಾಗಿತ್ತು. ಹಾಂ, ಬಟ್ ಇಲ್ಲಿ ಪ್ಯಾಕ್ ಮಾಡಿಟ್ಟಿದ್ದಾರೆ. ಚಿಲ್ಲಿ. ಇದು ನೆಲ್ಲಿಕಾಯಿನೇ. ಇದು ಹಳ್ಳಿ ಕಡೆ ಎಲ್ರಿಗೂ ಗೊತ್ತಿರುತ್ತೆ ರಸಗುಲ್ಲ. ನೆನಪಿದೆನಾ? ಯಾರ್ಯಾರಿಗೆ ನೆನಪಿದೆ ಕಮೆಂಟ್ ಮಾಡಿ. ಯಾರ್ಯಾರು ತಿಂದಿದ್ದೀರಲ್ಲ ಸಣ್ಣವರಿದ್ದಾಗ ರಸಗುಲ್ಲ. ಆಮೇಲೆ ರಸಗುಲ್ಲ. ಸರಿ ಆಯ್ತು. ಇಲ್ಲಿ ನೆಟ್ವರ್ಕೇ ಸಿಗ್ತಿಲ್ಲ, ಗೂಗಲ್ ಮ್ಯಾಪ್ ಬೇರೆ ಆಗ್ತಿಲ್ಲ. ಸೊ ಕೇಳ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಟ್ಟುಕಾಡ್ ವಾಟರ್ ಫಾಲ್ಸ್ ಅಂತ ಇದೆ. ಯಾವುದು? ಅಟ್ಟುಕಾಡ್. ಅದು ಹೆಂಗೆ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ದೇವರನೇದು ಅಲ್ಲೇನೋ ಮೀನಿಂಗ್ ಇರುತ್ತೆ. ಬೈಕರ್ಸ್ ಏನು ಕಾಣಿಸ್ತಿದೆ? ಅಲ್ಲಿ ನೋಡಿಲಿ, ಮೋಡನೇ ಬೀಳ್ತಿರೋ ಥರ ಇದೆ ಅಲ್ಲಿ. ಕೆಳಗೆ ಹೋಯ್. ನೋಡಿ ಶೋಭಾ, ಹೇಗೆ ಫೀಲ್ ಆಗ್ತಿದೆ ಅಲ್ಲ? ಇವಾಗ ಫುಲ್ ಖುಷಿ ಇವಳಿಗೆ. ಗ್ರೀನರಿ ಅಂದರೆ ಮೊದಲೇ. ಶೋಭಾ ಅವರೇ, ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರೋದಕ್ಕೆ ಏನಂತ ಕರೀತಾರೆ? ಸುತ್ತಲೂ ಟೀ ಪ್ಲಾಂಟೇಶನ್ ಇದ್ದು ಮಧ್ಯದಲ್ಲಿ ನಾವಿದ್ರೆ ಮುನ್ನಾರ್.
ಎಸ್ ನೋಡಿ ಎಂಜಾಯ್ ಮಾಡಿ ನೀವು. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ತುಂಬ ಉದ್ದ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಅಡ್ವೆಂಚರಸ್ ಆಗಿದೆ, ಮಿಸ್ ಮಾಡ್ತೀನಿ ನೋಡಿ.